good to be here. It's really nice and beautiful. I'm very impressed with everything that we see. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್. ನಾನು ವಿಶಾಖ ಭಟ್. ನಾವೀಗ ಸಸ್ಯಕಾಶಿ ಅಂತಾನೆ ಫೇಮಸ್ ಆಗಿರೋ ಲಾಲ್ಬಾಗಲ್ಲಿ ಇದ್ದೀವಿ. 2024ರ ಗಣರಾಜ್ಯೋತ್ಸವದ ಪ್ರಯುಕ್ತ ಇಲ್ಲಿ ವಿಶೇಷವಾಗಿ 215ನೇ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ವರ್ಷದ ಥೀಮ್ ಏನು ಅಂತ ಅಂದರೆ ಕರ್ನಾಟಕದ ಖ್ಯಾತ ವಚನಕಾರರಾದ ಬಸವಣ್ಣನವರ ಜೀವನ ಚರಿತ್ರೆ ಹಾಗೆ ಅನುಭವ ಮಂಟಪವನ್ನು ಇಲ್ಲಿ ಹೂವಿನಿಂದಲೇ ಸ್ಥಾಪಿಸಲಾಗಿದೆ. ಹಾಗಾದ್ರೆ ಏನೇನಿದೆ, ಏನೇನು ಮಾಡಿದ್ದಾರೆ ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ. ನಮ್ಮ ಜೊತೆ ಈಗಿದ್ದಾರೆ ಲಾಲ್ಬಾಗ್ನ ಉಪನಿರ್ದೇಶಕಿಯಾದಂಥ ಕುಸುಮ ಅವರು. ಅವ್ರ ಹತ್ರ ಇದರ ಥೀಮ್ ಏನು, ಯಾವ ರೀತಿ ಅನುಭವ ಮಂಟಪವನ್ನು ಪ್ರಿಪೇರ್ ಮಾಡಿದ್ದಾರೆ, ಬರೀ ಹೂವಿನಿಂದನೇ ಮಾಡಿದ ಅನುಭವ ಮಂಟಪದ ವಿಶೇಷತೆ ಏನು ಅಂತ ಕೇಳೋಣ ಬನ್ನಿ. ಇದು ಈ ಸರಿ ಲಾಲ್ಬಾಗ್ ಫ್ಲವರ್ ಶೋ 215ನೇ ಫಲಪುಷ್ಪ ಪ್ರದರ್ಶನ. ಈ ವರ್ಷ ನಾವು ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಪರವಾಗಿ ನಾವು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತ ಥೀಮ್ನ ತೊಗೊಂಡಿದ್ದೀವಿ. ಸೊ ಇದ್ರ ಮೇಲೆ ನಾವು ಮುಖ್ಯವಾಗಿ ಮೇನ್ ಥೀಮ್ ಅನುಭವ ಮಂಟಪವನ್ನು ಮಾಡಿದ್ದೀವಿ ಆಲ್ರೆಡಿ, ಈಗ ಕಂಪ್ಲೀಷನ್ ಇದೆ. ಪ್ಲಸ್ ಐಕ್ಯ ಮಂಟಪ ಮಾಡಿದ್ದೀವಿ. ಜೊತೆಗೆ ಒಂದು 7.5 ಲಕ್ಷಕ್ಕೂ ಹೆಚ್ಚು ಪಾಟೆಡ್ ಪ್ಲ್ಯಾಂಟ್ಸ್ನ ನಾವಿಲ್ಲಿ ತಂದು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಎಕ್ಸಿಬಿಟ್ ಮಾಡಿದ್ದೀವಿ. ಆಮೇಲೆ ವಚನ ಸಾಹಿತ್ಯ ಆಧಾರಿತ ಎಲ್ಲ ನಿಮಗೆ ಮಾಹಿತಿನ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ಇದು ನಿಮಗೆ ಗೊತ್ತಿರ್ಬೋದು, 850 ವರ್ಷಕ್ಕೂ ಹಿಂದಿನ ಏನು ನಮ್ಮ ಅನುಭವ ಮಂಟಪನ ವರ್ಲ್ಡ್ ಗ್ಲೋಬ್ದು ಫಸ್ಟ್ ಪಾರ್ಲಿಮೆಂಟ್ ಅಂತ ಕರೆಯಲಾಗಿದೆ. ಸೊ ಅದನ್ನು ನಾವಿಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ, ಫ್ಲೋರಲ್ ಟ್ರಿಬ್ಯೂಟ್ ಟು ಬಸವಣ್ಣಗೆ ಅವರ ಪರವಾಗಿ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ವೀಕ್ಷಕರು ಬಂದು ಒಂದೇ ನಿಮ್ಗೆ ಇನ್ನೊಂದು ಇಲ್ಲಿ ವಿಶೇಷ ಅಂದರೆ ಎಲ್ಲ ಫ್ಲವರ್ಸಲ್ಲಿ ಮಾಡಿರೋದ್ರಿಂದ ನಿಮಗೆ ಬೇರೆ ಕಡೆ ಈ ಅನುಭವ ಸಿಗೋದಿಲ್ಲ. ಇಟ್ಟಿಗೆ ಮಣ್ಣಲ್ಲಿ ನೋಡ್ಬೋದು ನೀವು ಅನುಭವ ಮಂಟಪ, ಬಟ್ ಫ್ಲವರ್ಸಲ್ಲಿ ನಾವು ಮಾಡಿದ್ದೀವಿ. ಎಲ್ಲರೂ ಬಂದು ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ನಮ್ಮ ಜೊತೆ ಲಾಲ್ಬಾಗ್ನ ಜಂಟಿ ನಿರ್ದೇಶಕರಾಗಿರುವಂಥ ಎಂ ಜಗದೀಶ್ ಅವರಿದ್ದಾರೆ. ಅವ್ರ ಹತ್ರ ಈ ಬಾರಿಯ ಫಲಪುಷ್ಪ ಮೇಳದ ವಿಶೇಷತೆ ಏನು ಅಂತ ಕೇಳೋಣ. ಸೊ ಈ ಬಾರಿ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯ ಆಧಾರಿತವಾದಂಥ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಏನು 12ನೇ ಶತಮಾನದಲ್ಲಿ ಏನು ಒಂದು ಸಮಾಜದ ಸಮಾನತೆಗೆ ಪಣ ತೊಟ್ಟಂಥ ಬಸವಣ್ಣನವರು ಮತ್ತು ವಚನ ಸಾಹಿತ್ಯ ಆಧಾರಿತವಂಥ ಎಲ್ಲ ಬಸವಾದಿ ಶರಣರ ಒಂದು ಏನು ಬೃಹತ್ ಪ್ರದರ್ಶನ. ಸೊ ಈ ಬಾರಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ಲಕ್ಷಾಂತರ ಏನು ತರಾವರಿ ಬಣ್ಣದ ಹೂಗಳನ್ನು ನೋಡ್ತಾ ಇದ್ದೀವಿ. ಸೊ ಹೂಗಳ ಕೊಡ್ತಕ್ಕಂಥ ಮುದದ ಜೊತೆಗೆ ಸೊ ಏನು 12ನೇ ಶತಮಾನದ ಬಸವಣ್ಣನವರು ಮತ್ತು ಸಮಕಾಲೀನ ಶರಣ ಸಾಹಿತ್ಯದ ಒಂದು ಮೆಸೇಜ್ ಏನಿದೆ ಅದು ಇವತ್ತಿನ ಒಂದು ಯಂಗ್ ಜನ್ರೇಷನ್ಸ್ಗೆ, ಯುವ ಸಮುದಾಯಕ್ಕೆ ಹೋಗಬೇಕು ಮತ್ತು ಸಮಾಜಕ್ಕೆ ತಲುಪಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನು ಇಟ್ಕೊಂಡು ತೋಟಗಾರಿಕೆ ಇಲಾಖೆ ಒಂದು ಬೃಹತ್ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಇದು ಗಣರಾಜ್ಯೋತ್ಸವ 215ನೇ ಫಲಪುಷ್ಪ ಪ್ರದರ್ಶನ. ಮಾತ್ರ ಅಲ್ಲದೆ ವಚನ ಪರಂಪರೆಯನ್ನು ಸಾರುವ ಎಲ್ಲ ವಚನಕಾರರ ಪ್ರತಿಮೆಗಳನ್ನು ನಾವು ನಿರ್ಮಿಸಿದ್ದನ್ನು ನೋಡ್ಬೋದು. ಅಲ್ಲಮಪ್ರಭು ಮುಂತಾದ ಸಾಕಷ್ಟು ವಚನಕಾರರ ಪ್ರತಿಮೆಗಳನ್ನು ನಾವು ಇಲ್ಲಿ ನಿರ್ಮಿಸಿದ್ದನ್ನು ನೋಡಬಹುದು. ಒಂದು ಬಸವಮಯವಾಗಿದೆ. ಇದು ಏನು ಲಾಲ್ಬಾಗ್ ಇದೆಯಲ್ಲ ಮತ್ತು ಗ್ಲಾಸ್ ಹೌಸ್ ಇದೆಯಲ್ಲ, ಇದು ಒಂದು ಬಸವಮಯವಾಗಿದೆ. ಪ್ರತಿಯೊಂದು ನಾವು ಇಲ್ಲಿ ಕಲಿಯಬಹುದು. ಇಲ್ಲಿ ಸೊ ಒಂದು ಬಸವ ಚರಿತ್ರೆಯನ್ನು ಇಲ್ಲಿ ನಾವು ಕಲಿಯಬಹುದು, ನೋಡಬಹುದು. ಮತ್ತು ಫ್ಲವರ್ ಶೋ ಚೆನ್ನಾಗಿರುತ್ತದೆ ಮತ್ತು ಎಲ್ಲ ರೀತಿಯಿಂದ ಒಂದು ಹಿಸ್ಟ್ರಿಯನ್ನು ಇದು ಎಕ್ಸಿಬಿಷನ್ ಮಾಡಿದ್ದಾರೆ. ಮತ್ತು ಅದರಂತೆ ಅನುಭವ ಮಂಟಪ ಮತ್ತು ಕೂಡಲ ಸಂಗಮ ಎಲ್ಲವನ್ನು ಚೆನ್ನಾಗಿ ಗೂಡಿ ಬಂದಿದೆ. ಇದು ಒಂದು ಕರ್ನಾಟಕದ ಸರ್ಕಾರದ ಎಲ್ಲ ಜನತೆಯ ಕೊಡುಗೆಯಾಗಿದೆ.
ತುಂಬಾ ಜನ ಈ ಫ್ಲವರ್ ಶೋನ ನೋಡಕ್ ಬಂದಿದ್ದಾರೆ, ಹಾಗೆ ಫಾರಿನರ್ಸ್ ಕೂಡ ಬಂದಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಲಾಲ್ಬಾಗ್ನ ಈ ಫ್ಲವರ್ ಶೋ ಹೇಗಿದೆ ಅಂತ. Hello. How you feel now? Great to be here. It's really nice and beautiful. I'm very impressed with everything that we see. Yeah, lots of varieties of plants, very impressive. Very impressive, lots of varieties of flowers, really good. It's the first time you visit here. Yes, just arrived yesterday. Yeah, love it. ಲಾಲ್ಬಾಗ್ನಲ್ಲಿ ಸಿದ್ಧತೆ ಮಾಡಿದಂತಹ ಅನುಭವ ಮಂಟಪ ಆಗಿರ್ಬೋದು, ಬಸವೇಶ್ವರ ಮೂರ್ತಿ ಆಗಿರ್ಬೋದು, ಬಸವೇಶ್ವರ ಅವರ ಜೀವನ ಚರಿತ್ರೆ ಎಲ್ಲ ಹೇಗೆಲ್ಲ ತಯಾರಿಸಿದ್ರು, ಹೇಗೆಲ್ಲ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ ಅಂತ ನಾವು ನೋಡಿದ್ವಲ್ಲ. ನೀವು ಕೂಡ ಈ ಲಾಲ್ಬಾಗ್ಗೆ ಬಂದಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಕ್ಯಾಮರಾ ಪರ್ಸನ್ ವಿಶಾಖ ಜೊತೆ ಕ್ರಿಸ್ಟಿನಾ ಆಲ್ಮಾನಿ.